ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ನ ಸ್ಟೋರಿ. ರೇಪ್ ಕೇಸ್ ದಾಖಲಿಸಿದ್ದಕ್ಕೆ ದಲಿತರಿಗೆ ಬಹಿಷ್ಕಾರ ಹಾಕ್ತಂತಹ ಪ್ರಕರಣ. ಈ ಸುದ್ದಿ ಬಗ್ಗೆ ನಿನ್ನೆಯ ಉತ್ತರ ಸಮಾಚಾರದಲ್ಲಿ ನಾವು ಕೇಳಿದ್ವಿ. ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಯಾದಗಿರಿ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ರೇಪ್ ಕೇಸ್ ದಾಖಲಿಸಿದ್ದಕ್ಕೆ ದಲಿತರಿಗೆ ಬಹಿಷ್ಕಾರ ಹಾಕ್ತಂತ ಪ್ರಕರಣ. ನಿನ್ನೆ ಅಷ್ಟೇ ಉತ್ತರ ಸಮಾಚಾರದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಸುದ್ದಿಯನ್ನ ಪ್ರಸಾರ ಮಾಡಿದೆ. ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಯಾದಗಿರಿ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ನಾವು ಬ್ರೇಕ್ ಮಾಡ್ತೀವಿ, ಉಳಿದವರು ಫಾಲೋ ಮಾಡ್ತಾರೆ. ಬಪ್ಪರಗ ಗ್ರಾಮಕ್ಕೆ ಜಿಲ್ಲಾ ಮಟ್ಟದ ಅಧಿಕಾರಿಗಳ ತಂಡ ಬಂದಿದೆ. ಯಾದಗಿರಿ ಎಸ್ಪಿ, ತಹಶೀಲ್ದಾರ್ ಸೇರಿ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಬಪ್ಪರಗ ಗ್ರಾಮದಲ್ಲಿ ಶಾಂತಿ ಸಭೆ ಮಾಡಿದ್ದಾರೆ ಅಧಿಕಾರಿಗಳು. ರೇಪ್ ಕೇಸ್ ದಾಖಲಿಸಿದ್ದಕ್ಕೆ ದಲಿತರಿಗೆ ಬಹಿಷ್ಕಾರ ಹಾಕಲಾಗಿದೆ. ದಲಿತ ಮಕ್ಕಳಿಗೆ ಪೆನ್ನು ಪುಸ್ತಕ ಸಹ ಸಿಗಬಾರದು ಅನ್ನೋ ತರ ಬಹಿಷ್ಕಾರ ಹಾಕಿದ್ರು. ಇದರ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸುದ್ದಿ ಪ್ರಸಾರ ಮಾಡಿದೆ. ಈಗ ಬಪ್ಪರಗ ಗ್ರಾಮದಲ್ಲಿ ಅಧಿಕಾರಿಗಳು ಶಾಂತಿ ಸಭೆ ಮಾಡಿದ್ದಾರೆ. ಅಲ್ಲಿ ಇದ್ದಂತ ಮೇಲ್ವರ್ಗದವ್ರು ಹೇಳೋದು, ನಮ್ಮ ಜೊತೆ ಮಾತುಕತೆಗೆ ಬರಬೇಕಾಗಿತ್ತು, ನೇರವಾಗಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ ಯಾಕೆ ಅಂತ ದಲಿತರನ್ನ ಬಹಿಷ್ಕಾರ ಮಾಡಿದ್ರು. ಈಗ ಅಧಿಕಾರಿಗಳು ಬಪ್ಪರಗ ಗ್ರಾಮಕ್ಕೆ ಹೋಗಿದ್ದಾರೆ, ಶಾಂತಿ ಸಭೆ ಮಾಡಿದ್ದಾರೆ. ಎಲ್ಲಾ ಸಮುದಾಯದ ಮುಖಂಡರ ಜೊತೆ ಶಾಂತಿ ಸಭೆ ಆಗಿದೆ. ಸಂತ್ರಸ್ತೆ ಪೋಷಕರಿಂದ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ದಲಿತ ಸಮುದಾಯ ತಮ್ಮ ನೋವನ್ನ ತೋಡ್ಕೊಂಡಿದೆ. ರಾತ್ರೋರಾತ್ರಿ ನಡೆದಂತಹ ಸಭೆ ಇದು. ನಿನ್ನೆ ಇಷ್ಟೊತ್ತಿಗೆ ಈ ಸುದ್ದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪ್ರಸಾರ ಮಾಡಿದೆ. ನಾವೇ ಬ್ರೇಕ್ ಮಾಡಿದಂತ ಸುದ್ದಿ. ಆ ಪುಟ್ಟ ಪುಟ್ಟ ಮಕ್ಕಳು ಹೇಳ್ತಾ ಇದ್ದಾರೆ, ನಮಗೆ ಪೆನ್ನು ನೋಟ್ಬುಕ್ ಸಿಗ್ತಾ ಇಲ್ಲ, ಅಂಗಡಿಗೆ ಹೋಗಿ ಪೆನ್ನು ನೋಟ್ಬುಕ್ ಕೇಳಿದ್ರು ಕೂಡ ನಮಗೆ ಕೊಡ್ತಾ ಇಲ್ಲ ಅಂತ. ಯಾಕಂದ್ರೆ ಬಹಿಷ್ಕಾರ. ಈ ಕೇಸ್ಗೆ ಸಂಬಂಧಪಟ್ಟಂಗೆ ಗೃಹ ಸಚಿವ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಗ್ರಾಮಸ್ಥರೆಲ್ಲರೂ ಒಂದಾಗಿ ಬಾಳುವಂತೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಸಂಧಾನ ಸಭೆಯಲ್ಲಿ ಬಹಿಷ್ಕಾರ ಪದ್ಧತಿ, ಜಾತಿ ಪದ್ಧತಿ ಮಾಡದಂತೆ ತಾಕೀತು ಮಾಡಿದ್ದಾರೆ. ಬಪ್ಪರಗ ಗ್ರಾಮಸ್ಥರಿಗೆ ಎಸ್ಪಿ ಜಿ ಸಂಗೀತ ಕಿವಿಮಾತು ಹೇಳಿದ್ದಾರೆ. ಸಭೆಯ ಸಂದರ್ಭದಲ್ಲಿ ಅಧಿಕಾರಿಗಳ ಮಾತಿಗೆ ಒಪ್ಕೊಂಡಿದ್ದಾರೆ. ಬಪ್ಪರಗ ಗ್ರಾಮಸ್ಥರು ಕೂಡ ಕೈ ಮಿಲಾಯಿಸಿದ್ದಾರೆ. ಎಲ್ಲರೂ ಸಹ ಬಾಳ್ವೆಯಿಂದ ಇರ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ ಇಡೀ ಗ್ರಾಮದ ಜನತೆ. ಅನ್ಯಾಯಕ್ಕೆ ಒಳಗಾದವರ ರಕ್ಷಣೆಗೆ ನಾವಿದ್ದೇವೆ ಅಂತ ಎಸ್ಪಿ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ, ಧೈರ್ಯ ತುಂಬುವಂತ ಕೆಲಸ ಮಾಡಿದ್ದಾರೆ. ದಲಿತ ಸಮುದಾಯಕ್ಕೆ ಎಸ್ಪಿ ಸಂಗೀತ ಅವರು ಧೈರ್ಯ ತುಂಬಿದ್ದಾರೆ. ಇಂಥ ಘಟನೆ ನಡೆದಿಲ್ಲ ಅಂತ ಹೇಳ್ಬಿಟ್ಟು ಹಿರಿಯರು ಹೇಳಿದ್ದಾರೆ. ಆದ್ರೆ ಇದೊಂದು ಘಟನೆ ನಡೆದಿದ್ದು ದುರದೃಷ್ಟವಶಾತ್ತು. ಈಗೆಲ್ಲ ಹಿರಿಯರು ಸೇರ್ಬಿಟ್ಟು ಇದು ನಾವು ಮೊದಲು ಹೇಗೆ ನಡ್ಕೊಂಡ್ ಬರ್ತಿದೀವೋ ಆ ತರ ನಾವು ಸಂಧಾನ ಮಾಡಿಕೊಂಡು ಇದನ್ನ ಹೀಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ. ಮತ್ತೆ ಇನ್ನು ಮುಂದೆ ಇಂಥ ಘಟನೆ ಮರುಕಳಿಸೋದಿಲ್ಲ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ. ಹಿರಿಯರ ಒಂದು ಮಾತನ್ನು ಕೇಳ್ಬಿಟ್ಟು ನೀವು ಕೂಡ ಹಿರಿಯರು ಮತ್ತೆ ಹೆಣ್ಮಕ್ಳು ಆ ಹಿರಿಯರ ಒಂದು ಮಾತಿಗೆ, ಅವರ ಒಂದು ಆಶ್ವಾಸನೆಗೆ ನೀವು ಕೂಡ ತಲೆಬಾಗಿ ಇದೇ ತರ ಮುಂದೆ ನಡ್ಕೊಂಡು ಹೋಗ್ಬೇಕಂತ ಹೇಳ್ತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.